ಬೇಸಿಗೆಯಿಂದ ಬಸವಳಿದಿದ್ದ ಇಳಿ ಈಗ ಮಳೆಯ ಕಾರಣಕ್ಕೋಸ್ಕರ ತಂಪಾಗ್ತಾ ಇದೆ. ಇನ್ನೊಂದು ಕಡೆಗೆ ಮಳೆ ಹಲವು ನಗರ ಪ್ರದೇಶಗಳಲ್ಲಿ ರಾದ್ಧಾಂತವನ್ನ ಅವಾಂತರವನ್ನ ಸೃಷ್ಟಿ ಮಾಡೋದು ಕಂಟಿನ್ಯೂ ಆಗಿದೆ. ಇನ್ನು 5 ದಿನಗಳ ಮಳೆಯ ಪ್ರಿಡಿಕ್ಷನ್ ಅನ್ನ ಹವಾಮಾನ ಇಲಾಖೆ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಆರ್ಭಟ. ರಾಜ್ಯದಲ್ಲಿ ಇನ್ನೂ 5 ದಿನ ಮಳೆ ಅಲರ್ಟ್. ಮನೆ, ಮಾರ್ಕೆಟ್, ದೇವಸ್ಥಾನ, ಬೆಳೆಗಳು ಜಲಾವೃತ. ಬಿರು ಬೇಸಿಗೆಯಿಂದ ಬಸವಳಿದಿದ್ದ ರಾಜ್ಯದ ಜನರಿಗೆ ವರುಣ ದೇವ ತಂಪೆರಿತಾ ಇದ್ದಾನೆ. ರಾಜ್ಯದ ಹಲವೆಡೆ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಧ್ಯೆ ಗಾಳಿ ಸಹಿತ ಮಳೆಗೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ರಾಜ್ಯದಲ್ಲಿ ಮುಂದಿನ 5 ದಿನಗಳು ಮಳೆಯಾಗಲಿದೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯಾದ್ಯಂತ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಗುಡುಗು, ಸಿಡಿಲು, ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದೆ. ಬಿಸಿಲನಾಡು ರಾಯಚೂರಿನಲ್ಲಿ ಕಳೆದ ರಾತ್ರಿ ಸುರಿದ ಮಳೆಗೆ ರೈತರಿಗೆ ಒಂದು ಕಡೆ ಸಂತಸವನ್ನು ತಂದರೆ ಮತ್ತೊಂದು ಕಡೆ ರೈತರು ಕಂಗಾಲಾಗ್ತಿದ್ದಾರೆ. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇಟ್ಟಿದ್ದಂತಹ ಕ್ವಿಂಟಾಲ್ ಗಟ್ಟಲೆ ಭತ್ತ ನೀರು ಪಾಲಾಗಿದೆ. ಶೆಡ್ ಮೇಲ್ಛಾವಣಿ ಹಾಳಾಗಿದ್ದು ನೀರನ್ನು ಹೊರಹಾಕಲಿಕ್ಕೆ ರೈತರು, ಕಾರ್ಮಿಕರು ಪರದಾಡುವಂತಾಗಿದೆ. ಅಲ್ಲದೆ ನಗರದ ಹಲವು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಯಚೂರಿನ ಎಕ್ಸ್ಲಾಪುರದಲ್ಲಿ ರಾಜಕಾಲುವೆಯ ಬ್ಲಾಕ್ ಆಗಿ ಮನೆ, ದೇವಸ್ಥಾನಗಳಿಗೆ ನೀರು ನುಗ್ಗಿದೆ. ಬಿಸಿಲನಾಡು ರಾಯಚೂರಿನಲ್ಲಿ ಬಿಸಿಲಿನ ತಾಪಕ್ಕೆ ತತ್ತರಿಸಿದ್ದ ಜನಕ್ಕೆ ನಿನ್ನೆ ರಾತ್ರಿ ಸುರಿದ ಮಳೆ ನಿಜಕ್ಕೂ ತಂಪೆರೆದಿದೆ. ಆದರೆ ಅತಿಯಾಗಿ ಸುರಿದಂಥ ಮಳೆ ನಿಜಕ್ಕೂ ರೈತರ ಪಾಲಿಗೆ ಒಂದು ರೀತಿ ವರದಾನ ಆಗುವ ಬದಲು ಶಾಪ ಆಗಿರುವಂಥದ್ದು. ಯಾಕೆಂದರೆ ನಾವೀಗ ರಾಯಚೂರಿನ APMCಯಲ್ಲಿ ಇರುವಂಥದ್ದು ರಾಜೇಂದ್ರ ಗಂಜ್ ಏನಿದೆ ಅದರಲ್ಲಿರುವಂಥದ್ದು. ಈಗ ಭತ್ತದ ಮಾರುಕಟ್ಟೆಯ ಏನು ಒಂದು ಮಾರಾಟದ ಅವಧಿ ಇದೆ, ಸೀಸನ್ ಇದೆ. ಹೀಗಾಗಿ ರಾಯಚೂರು ಇರ್ಬೋದು, ಸುತ್ತಮುತ್ತಲ ಜಿಲ್ಲೆಗಳಿರ್ಬೋದು, ಆಂಧ್ರ, ತೆಲಂಗಾಣದಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಭತ್ತವನ್ನು APMCಗೆ ತರಲಾಗಿದೆ. ಆದರೆ ರಾತ್ರಿ ಇಡೀ ಸುರಿದಂಥ ಮಳೆಗೆ ಭತ್ತ ಬಹುತೇಕ ನಾಶ ಆಗಿರೋದನ್ನು ನೋಡ್ತಾ ಇದ್ದೀವಿ, ನೀರು ಪಾಲಾಗಿರೋದನ್ನು ನೋಡ್ತಾ ಇದ್ದೀವಿ. ಏನು ಇಲ್ಲಿರ್ತಕ್ಕಂಥ ಭತ್ತದ ಏನಿದೆ ರೈತರಿರ್ಬೋದು, ಇಲ್ಲಿ ಹಮಾಲಿಯವರು ಇರ್ಬೋದು, ಆ ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾತ್ರಿಯಿಂದಲೂ ಕೂಡ ಇದೇ ಕೆಲಸವನ್ನು ಅವರು ಮಾಡಿರುವಂಥದ್ದು. ಯಾಕೆಂದರೆ ರೈತರು ಕಷ್ಟಪಟ್ಟು ಬೆಳೆದಂಥ ಭತ್ತವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಳೆಗೆ ಎಲ್ಲ ಭತ್ತ ಕೂಡ ಏನು ಎಷ್ಟು ಮಟ್ಟಿಗೆ ಒದ್ದೆ ಆಗಿದೆ ಅನ್ನುವಂಥದ್ದು ಇದು ನಿಜಕ್ಕೂ ಕೂಡ ರೈತರಿಗೆ ಒಂದು ರೀತಿ ನಷ್ಟವನ್ನು ಉಂಟು ಮಾಡುತ್ತೆ. ಯಾಕೆಂದರೆ ಭತ್ತದ ಏನು ಒದ್ದೆ ಆದಂಥ ಭತ್ತ ಇದು ಒಣಗಿಸ್ಲಿಕ್ಕೂ ಕಷ್ಟ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಗಾಳಿ ಸಹಿತ ಮಳೆಯಾಗಿದ್ದು ಗುಬ್ಬಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಬೃಹತ್ ಗಾತ್ರದ ಮರ ಬಿದ್ದು ಸವಾರರು ಪರದಾಡುವಂತಾಗಿತ್ತು. ಬಿರುಗಾಳಿಯ ರಭಸಕ್ಕೆ ಕಾರು ಚಾಲಕ ಏಕಾಏಕಿ ಬ್ರೇಕ್ ಹಾಕಿದ್ದಕ್ಕೆ ನಡುರಸ್ತೆಯಲ್ಲಿಯೇ ಕಾರ್ ಪಲ್ಟಿಯಾಗಿದೆ. ಕೂದಲೆಳೆಯ ಅಂತರದಲ್ಲಿ ಕಾರಿನಲ್ಲಿದ್ದವರು ಪಾರಾಗಿದ್ದಾರೆ. ಇತ್ತ ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಜೋರಾಗಿದ್ದು ಮಳೆಯಿಂದ ರಸ್ತೆ ಕಾಣದೆ ಟಾಟಾ ವಾಹನವೊಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದು ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿದೆ. ಟಿಟಿಯಲ್ಲಿದ್ದ 9 ಮಂದಿ ಪಾರಾಗಿದ್ದಾರೆ. ಮೈಸೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ಹುಣಸೂರು ಪಿರಿಯಾಯಿ ಪಟ್ಟಣ ರಸ್ತೆಯಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದರಿಂದ ವಾಹನ ಸವಾರರು ಪರದಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗ ಕಾಸರಗೋಡು ಬಸ್ ನಿಲ್ದಾಣದ ಬಳಿ ಭಾರೀ ಗಾಳಿ ಮಳೆಗೆ ಬೃಹತ್ ಹೋರ್ಡಿಂಗ್ಸ್ ಕುಸಿದು ಬಿದ್ದಿದೆ. ಹೋರ್ಡಿಂಗ್ ಬಿದ್ದು ಕೆಳಗಡೆ ಪಾರ್ಕ್ ಮಾಡಿದಂತಹ ವಾಹನಗಳಿಗೆ ಹಾನಿಯಾಗಿದೆ. ಮಳೆಯಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಕೆಳಗಡೆ ಪ್ರಯಾಣಿಕರಿಲ್ಲದ ಕಾರಣ ಭಾರೀ ಅನಾಹುತವೊಂದು ತಪ್ಪಿದೆ. ಇನ್ನು ಯಾದಗಿರಿಯಲ್ಲಿ ಸುರಿದ ಗುಡುಗು, ಬಿರುಗಾಳಿ ಸಹಿತ ಮಳೆಗೆ ಸುಭಾಷ್ ಸರ್ಕಲ್ ಬಳಿ ಬರುವಂತಹ PWD ಕಚೇರಿ ಆವರಣ ಹಾಗೂ ಮನೆ ಆವರಣಕ್ಕೆ ನೀರು ನುಗ್ಗಿದೆ. ಸಿಡಿಲು ಬಡಿದು 7 ಕುರಿಗಳು, ಓರ್ವ ಕುರಿಗಾಹಿ ಸಾವನ್ನಪ್ಪಿದಂತಹ ಘಟನೆ ವಿಭೂತಿಹಳ್ಳಿಯಲ್ಲಿ ನಡೆದಿದೆ. ಇತ್ತ ಗದಗ ಜಿಲ್ಲೆಯಲ್ಲೂ ಕೂಡ ಮಳೆ ಜೋರಾಗಿದ್ದು ಸಿಡಿಲು ಬಡಿದು 2 ಎತ್ತುಗಳು ಸಾವನ್ನಪ್ಪಿವೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಮಳೆಯಾಗಿದೆ. ಜಗಳೂರು ಪಟ್ಟಣದ ಸಾಲೆಹಳ್ಳಿ, ಕಟ್ಟಿಗೆಹಳ್ಳಿ, ಅರಸಿನಗುಂಡಿ, ದೊಣ್ಣೆಹಳ್ಳಿ, ಬಿದರಕೆರೆ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಅಲ್ಲದೆ ಹರಿಹರ ತಾಲೂಕಿನ ಹೊಳಸಿರಿಗೆರೆ ಗ್ರಾಮಸ್ಥರು ಮಳೆಗಾಗಿ ಕತ್ತೆಗಳಿಗೆ ಮದುವೆ ಮಾಡಿಸಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡ್ತಾ ಇದೆ. ರಾಜ್ಯದಲ್ಲಿ ಇನ್ನೈದು ದಿನ ಮಳೆಯಾಗಲಿದೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.